ಎಲ್ರಿಗೂ ನಮಸ್ಕಾರ. ನಾನು ಕೆ ಸತೀಶ್, ಜಿಲ್ಲಾಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ. ಕಳೆದ ವಾರ ನಮ್ಮ CDPO ಅಧಿಕಾರಿಗಳಿಗೆ ನಾನು DYSP ಲೋಕಾಯುಕ್ತ ಅಂತ ಹೇಳಿ ನಕಲಿ ಅಧಿಕಾರಿಗಳು ಅವ್ರಿಗೆ ಕರೆ ಮಾಡಿ ನಿಮ್ಮ ಮೇಲೆ ಆರೋಪ ಇದೆ, ನಿಮ್ಮ ಮನೆ ರೈಡ್ ಮಾಡಿಸ್ತೀವಿ ಮತ್ತು ನಿಮ್ಮ ಕಚೇರಿನ ರೈಡ್ ಮಾಡಿಸ್ತೀವಿ ಅಂತ ಹೇಳಿ ಬೆದರಿಕೆ ಹಾಕ್ತಾರೆ. ನಂತರ ಅವರು ನನಗೂ ಕೂಡ ದೂರವಾಣಿ ಕರೆ ಮುಖಾಂತರ ಹಿಂಗೆ ತಿಳಿಸ್ತಾರೆ, ಸರ್ ಹಿಂಗೆ ಯಾರೋ ಒಬ್ಬರು ಹಿಂಗೆ ಫೋನ್ ಮಾಡ್ತಾಯಿದ್ದಾರೆ, ಏನು ಮಾಡೋದು ಸರ್ ಅಂತ. ನಾನು ಅಂತೀನಿ, ನೀವು ಅವ್ರು ಏನು ಮಾಡ್ತಾರೆ ನೀವೆಲ್ಲವನ್ನೂ ಕೂಡ ರೆಕಾರ್ಡು ಮಾಡ್ಕೊಳ್ಳಿ, ನಂತರ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಮತ್ತು ಲೋಕಾಯುಕ್ತ ಆಫೀಸ್ಗೆ ಹೋಗೋಣ ಅಂತ. ಶಿವಪ್ರಸಾದ್ ಅನ್ನೋ DYSP ಹೆಸರಿನಲ್ಲಿ ಮೊದಲು ಫೋನ್ ಮಾಡ್ತಾರೆ. ಇವರು ಫೋನ್ ಕಟ್ ಮಾಡಿದ್ರು ಕೂಡ ಪದೇ ಪದೇ ಮಾಡ್ತಾನೆ ಇರ್ತಾರೆ. ನಿಮ್ಮ ಅಂಗನವಾಡಿಲಿ ಹಂಗಿದೆ, ನೀವು ಆಸ್ತಿ ಇಷ್ಟು ಮಾಡಿದ್ದೀರಾ, ಇದು ಮಾಡ್ತೀರಾ, ಆ ಥರ ಎಲ್ಲ ಹೇಳಿ ಅವ್ರಿಗೆ ಒಂಥರ ಎದುರಿಸ್ತಾರೆ. ನಂತರ ನಾವು ಆಯಿತು ಬನ್ನಿ ಸರ್, ನೀವು ಕಚೇರಿ ಹತ್ರನೇ ಬನ್ನಿ ನಾವು ಅಂತ ಕರೀತಾರೆ. ಅದಾದ ನಂತರ ನಾವು ಕಚೇರಿ ಹತ್ರನೇ ಅವ್ರು ಹೋಗಿ DYSP ಆಫೀಸಲ್ಲಿ ಮಾತಾಡಿ ನಿಜವಾದ DYSP ಆದಂಥ ಶಿವಪ್ರಸಾದ್ ಸರ್ನ ಭೇಟಿ ಮಾಡಿ ನಂತರ ಒಂದು ಕಂಪ್ಲೇಂಟ್ ಮಾಡಿಸ್ತೀವಿ. ಆ ವ್ಯಕ್ತಿ ಇದೇ ರೀತಿ ನಮ್ಮ ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ಹಿಂದೆ ಮಾಡಿದ್ದಾರೆ ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಆದರೆ ನಮ್ಮ ಎಲ್ಲ ನೌಕರರು ಮತ್ತು ಅಧಿಕಾರಿಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರೋ ಅಧಿಕಾರಿಗಳಿಗೆ ನಮ್ಮ ಮನವಿ ಏನಂತ ಅಂದರೆ, ಯಾರೇ ಈ ರೀತಿ ನಕಲಿಯಾಗಿ ಫೋನ್ ಮಾಡಿದ್ರೆ ಯಾರೂ ಕೂಡ ಹೆದರ್ಕೊಳ್ಳೋದು ಬೇಡ. ನಾವು ನೌಕರ ಸಂಘ ಜೊತೆಲಿ ಇರ್ತೀವಿ, ಜೊತೆಗೆ ಧೈರ್ಯವಾಗಿರಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡೋಣ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ದೂರುಗಳು ಬಂದರೆ ನೇರವಾಗಿ ನಾವು ಪೊಲೀಸ್ ಸ್ಟೇಷನ್ ಮುಖಾಂತರ ನಾವು ದೂರು ದಾಖಲು ಮಾಡಿ ನಾವು ಪ್ರಕರಣವನ್ನು ದಾಖಲು ಮಾಡೋಣ. ಜೊತೆಗೆ ಎಲ್ಲ ಅಧಿಕಾರಿಗಳು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ನಕಲಿ ಅಧಿಕಾರಿಗಳಂತ ಹೆಸರನ್ನ ಮಾಡಿ ನಮ್ಮ ಅಧಿಕಾರಿಗಳಿಗೆಲ್ಲ ಕಿರುಕುಳ ಕೊಡ್ತಾ ಇರ್ತಕ್ಕಂಥದ್ದು. ಕಳೆದ ತಿಂಗಳಲ್ಲೂ ಕೂಡ ನಕಲಿ ಪತ್ರಕರ್ತರು ಅಂತಲೂ ಕೂಡ ಕೆಲವರು ಬಂದಿದ್ದರು, ಅವ್ರನ್ನೂ ಕೂಡ ಕಂಪ್ಲೇಂಟ್ ಆಗಿ ಚನ್ನಪಟ್ಟಣದಲ್ಲಿ ಕೂಡ ಅರೆಸ್ಟ್ ಆಗಿದ್ದಾರೆ. ಇತ್ತೀಚೆಗೆ ಈ ಥರ ಘಟನೆಗಳು ಆಗಬಾರ್ದು. ನಮಗೆ ಕೆಲಸ ಮಾಡೋ ಒತ್ತಡಗಳು ಜಾಸ್ತಿ ಇರ್ತವೆ, ಅದರಲ್ಲೂ ಕೂಡ ಈ ರೀತಿಯ ಕಿರುಕುಳಗಳನ್ನು ನಕಲಿ ಅಧಿಕಾರಿಗಳ ಅಂತ ಹೆಸರು ಹೇಳ್ಕೊಂಡು ಮಾಡ್ತಾರಲ್ಲ, ಅವರ ವಿರುದ್ಧ ಪೊಲೀಸರು ದಯಮಾಡಿ ಕ್ರಮ ವಹಿಸಿ ಅವ್ರು ಅರೆಸ್ಟ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ನ್ಯಾಯಯುತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೋರ್ಕೊಳ್ತೀವಿ. ಹೌದೌದು, 60,000 ಕೊಡಿ, ನಿಮ್ದೆಲ್ಲವನ್ನು ನಾವು B ರಿಪೋರ್ಟ್ ಹಾಕ್ಸ್ತೀವಿ, C ರಿಪೋರ್ಟ್ ಹಾಕ್ಸ್ತೀವಿ, ನೀವು ಅದನ್ನು ಹೊರಗಡೆನೇ ಕೂಡ ಸೆಟ್ಲ್ ಮಾಡಿಸ್ತೀವಿ ಅಂತ ಎಲ್ಲ ಕೂಡ ಹೇಳಿದ್ದಾರೆ. ಎಲ್ಲರೂ ಕೂಡ ದಾಖಲೆಗಳಿದೆ ನಮ್ಮ ಹತ್ರ, ನಿಮಗೆ ಅದನ್ನು ಕೊಡ್ತೀವಿ. ಈಗ ಆಲ್ರೆಡಿ ನಾವು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಐಜೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡೋದೇನಂತ ಅಂದರೆ, ಇದನ್ನು ಪ್ರಕರಣವನ್ನು ತುರ್ತಾಗಿ ತಾವು ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನ್ಯಾಯ ಕೊಡಿಸ್ಬೇಕು, ಅಧಿಕಾರಿಗಳು ನ್ಯಾಯಚಿತವಾಗಿ ಕೆಲಸ ಮಾಡಲಿಕ್ಕೆ ಸಹಕರಿಸಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಮುಂದೆ ಯಾರೇ ಆಗಲಿ, ಯಾರೇ ಅಧಿಕಾರಿ, ಸಣ್ಣ ಅಧಿಕಾರಿ ಇರಲಿ, ದೊಡ್ಡ ಅಧಿಕಾರಿ ಇರಲಿ, ನಾವು ಗಮನಕ್ಕೆ ತಂದರೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಮುಖಾಂತರ. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ನಮಗೆ ಕಳೆದ ತಿಂಗಳಲ್ಲಿ ನಮ್ಮ PDO ಮೇಲೆ ಕನಕಪುರದಲ್ಲಿ ಆಯಿತು ಅದರಲ್ಲಿ. ಆದರೆ ದುಡಿದು ತಿನ್ಬೇಕು ಇತ್ತೀಚೆಗೆ. ಆದರೆ ಕೆಲವ್ರು ಏನು ಮಾಡ್ತಾರೆ, ನಾನು ಪತ್ರಕರ್ತ, ನಾನು ಸಾಮಾಜಿಕ ಹೋರಾಟಗಾರ ಅಂತ ಒಂದು ಹೆಸರು ಹೇಳ್ಕೊಂಡು ನಿಜವಾದ ಪತ್ರಕರ್ತರಿಗೂ ಕೂಡ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ, ನಿಜವಾದ ಸಾಮಾಜಿಕ ಹೋರಾಟಗಾರರಿಗೂ ಕೂಡ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಆದರೆ ಈ ಸಾಮಾಜಿಕ ಹೋರಾಟಗಾರ ಇರ್ಬೋದು, ಪತ್ರಕರ್ತರಿರ್ಬೋದು, ನಾವು ನಿರಂತರವಾಗಿ ಅವ್ರ ಮೇಲೆ ಹೋರಾಡ್ತೀವಿ. ನಾವು ಕಾನೂನು ಹೋರಾಟಕ್ಕೆ ನಾವು ನೌಕರ ಸಂಘದಿಂದ ನಾವು ಸಿದ್ಧರಿದ್ದೀವಿ.